ಲಿಪಿ ಇವತ್ತು ನಾವು ಫಸ್ಟ್ ಹಲೋ ಎವ್ರಿವನ್ ಹೇಳು. ನೀನು ಹೇಳಿ ಇವತ್ತು. ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀಮೋಹನ್ ಅವರ. ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನಮ್ಮ ಅಮ್ಮ ಕೂಡ ಚೆನ್ನಾಗಿದ್ದಾರೆ, ನಾನು ಕೂಡ ಚೆನ್ನಾಗಿ. ಇವತ್ತು ಫೋಟೋಶೂಟ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಲಿಪಿಗೆ ಆ್ಯಕ್ಚುಲಿ ರಜಾ ಹಾಕಿಸಿ ಬೆಳಗ್ಗೆಯಿಂದ ಟಾರ್ಚರ್ ಕೊಟ್ಟಿದ್ದಾಳೆ. ಮಧ್ಯಾಹ್ನ ತನಕ ಸ್ಕೂಲಿಗೆ ಕಳಿಸಿದ್ರೆ ಆಗ್ತಾಯಿತ್ತು. ಇವಾಗ ಊಟ ಮಾಡಿಕೊಂಡು ರೆಡಿಯಾಗಿ ಹೋಗೋದು. ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೀವು ನೋಡಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಒಂದು ಟ್ರೆಡಿಷ್ನಲ್ ಥೀಮಲ್ಲಿ ನಾನು ಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಲಿಪಿಗೂ ನನಗೂ ಒಂದೇ ಥರದ ಸ್ಯಾರಿನ ಆರ್ಡರ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಬ್ಲ್ಯಾಕ್ ಮತ್ತು ಬ್ಲೂ ಕಾಂಟ್ರಾಸ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ, ಹೈಲೈಟಾಗಿ ವೀಡಿಯೋಸ್ ಅಂತ ಅನ್ನಿಸಿತ್ತು. ಹಾಗಾಗಿ ಲಿಪಿಗೂ ಕೂಡ ಅದೇ ಥರ ತೊಗೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಓವರಾಲ್ ಕಾಂಬಿನೇಷನ್ನು. ಆ್ಯಂಡ್ ಲಿಪಿ ಅಂತೂ ಹುಡುಗಿ ಆದ್ರೂ ಸ್ಯಾರಿ ಎಲ್ಲ ತುಂಬಾ ಚೆನ್ನಾಗಿ ಡ್ರೇಪ್ ಮಾಡಿದರು. ಆ್ಯಂಡ್ ಲಿಪಿಗೂ ತುಂಬ ಚೆನ್ನಾಗಿ ಮೇಕಪ್ ಮಾಡಿದರು. ಆ್ಯಂಡ್ ಲಿಪಿಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ನನಗೆ ಕಂಪೇರ್ ಮಾಡ್ಕೊಳ್ತಾಳೆ, ಹೇಗೆ ಸ್ಯಾರಿ ಉಡ್ಸಿದ್ದಾರೆ, ಹೇಗೆ ಮೇಕಪ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದೂ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ನೋಡ್ಕೊಳ್ತಾ ಇದ್ಲು. ಆ್ಯಂಡ್ ಏನಪ್ಪ ಅಂತ ಅಂದರೆ ಅವಳಿಗೆ ಕ್ರೀಮ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವಳದ್ದೇನು ಬೇಸಿಕ್ ಕ್ರೀಮ್ ಇರುತ್ತೆ ಅದನ್ನು ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟು ಮೇಕಪ್ ಮಾಡಿದ್ರೆ ಸ್ಕಿನ್ನು ಹಾಳಾಗಲ್ಲ. ಆ ಸ್ಯಾರಿ ಟೈಟ್ ಮಾಡಿದ್ರೂ ಕೂಡ ಅಷ್ಟು ಪೇಷನ್ಸಿಂದ ಸ್ಯಾರಿನ ಉಡಿಸ್ಕೊಂಡು ಮೇಕಪ್ ಮಾಡಿಸ್ಕೊಂಡು ತುಂಬಾ ಚೆನ್ನಾಗಿ ನನ್ನ ಮಗಳು ಕೋಪ್ರೇಟ್ ಮಾಡಿದ್ಲು. ಆ್ಯಂಡ್ ಅವಳಿಗೆ ಒಂಥರ ಖುಷಿ ಈ ಥರ ಫೋಟೋಶೂಟ್ ಮಾಡಿಸೋದು ಅಂದರೆ ಎಲ್ಲ. ಆಮೇಲೆ ತಾವರೆ ಹೂವು ತಗೊಂಡಿದ್ವಿ. ಇವಾಗ ಎಲ್ಲರೂ ಟ್ರೆಂಡಿಯಾಗಿ ಶೂಟ್ ಮಾಡಿಸೋ ಥರನೇ ನಾವು ಮಾಡಿಸೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬಾ ಸುಸ್ತಿತ್ತು ನನಗೆ, ಆದ್ರೂ ಫೋಟೋಶೂಟ್ ಮಾಡಿಸ್ಕೊಳ್ಲೇಬೇಕು, ಇದೆಲ್ಲ ಒಂದು ಮೆಮೊರೀಸ್ ಅಂತ ಹೇಳಿಬಿಟ್ಟು ಮಿಸ್ ಮಾಡ್ದೇನೆ ನಾನು ಫೋಟೋಶೂಟ್ನ ಮಾಡಿಸ್ಕೊಂಡೆ ಆ್ಯಕ್ಚುಲಿ. ಆ್ಯಂಡ್ ಬ್ಯಾಂಗಲ್ಸ್ ಎಲ್ಲ ಅಮ್ಮನೇ ಆಲೂರಲ್ಲಿ ಹೋಗಿ ಪ್ರತಿಯೊಂದನ್ನು ತಗೊಂಡು ಬಂದು ಕೊಟ್ಟರು. ಆ್ಯಂಡ್ ಸ್ವಲ್ಪ ಮಿಂಚೆಲ್ಲ ಜಾಸ್ತಿ ಆಗಿತ್ತು, ಹಾಗಾಗಿ ಸ್ಯಾರಿ ಮೇಲೆಲ್ಲ ಉದುರುತ್ತಾ ಇತ್ತು. ಬಟ್ ಓವರಾಲ್ ಅಕ್ಕನೂ ಮೇಕಪ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇನ್ನೊಬ್ಬರು ಅಕ್ಕ ಅವರು ಕೂಡ ಹೇರ್ ಸ್ಟೈಲ್ನ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಲಿಪಿಗೂ ಅಷ್ಟೇ ಸ್ಯಾರಿ ಅಂತೂ ತುಂಬ ಚೆನ್ನಾಗಿ ಡ್ರೇಪ್ ಮಾಡಿದ್ರು, ಅಷ್ಟು ಪೇಷನ್ಸಿಂದ. ಆ್ಯಂಡ್ ಅವ್ರದ್ದು ಮೇಕ್ ಓವರ್ ಡೀಟೇಲ್ಸ್ನ ನಾನು ಅವ್ರದ್ದು ಪೇಜ್ ಎಲ್ಲದನ್ನು ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಇಂಟ್ರೆಸ್ಟ್ ಇದ್ದವ್ರು ನೀವು ಕೂಡ ಮಾಡಿಸ್ಕೊಬೋದು. ಅಲ್ಲಿಂದ ಹೊರಟು ನಮ್ಮ ಮನೆಯಿಂದ ಸ್ವಲ್ಪ ದೂರ ವಿಂಟೇಜ್ ವಿಲೇಜ್ ರೆಸಾರ್ಟ್ ಅಂತ ಇದೆ ಪಾಳ್ಯ ಹತ್ರ. ಆ್ಯಕ್ಚುಲಿ ರೆಸಾರ್ಟ್ ತುಂಬಾ ಇಷ್ಟ ನನಗೆ, ಹಾಗಾಗಿ ಅಲ್ಲಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ಆಬ್ವಿಯಸ್ಲಿ ವೀಡಿಯೋ ಮಾಡೋದ್ರಿಂದ ಹೊರಟಾಗ ಪ್ರತಿಯೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನೂ ಕೂಡ ನನ್ನ ಕಸಿನ್ ಇದ್ಲು, ಅವಳ ಹತ್ರ ಶೂಟ್ ಮಾಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ನನಗನ್ನಿಸ್ತಿತ್ತು ಲಿಪಿ ಅಂತೂ ತುಂಬ ಕ್ಯೂಟಾಗಿ ಆ್ಯಂಡ್ ಮುದ್ದಾಗಿ ಕಾಣ್ತಾ ಇದ್ಲು. ಆ್ಯಂಡ್ ಏನಪ್ಪ ಅಂದರೆ ಪ್ರತಿಯೊಂದೂ ನನಗೆ ಕಂಪೇರ್ ಮಾಡೋದು ಈ ಏಜಿಗೆ, ನಿಂಗೆ ಮಾತ್ರ ಆ ಕಲರ್ ಲಿಪ್ಸ್ಟಿಕ್ಕು, ನಿಂಗೆ ಹಾಗೆ ಹೀಗೆ ಅಂತ ಚೂರು ಕಿರಿಕ್ ತೆಗೆದ್ಲು. ಕೊನೆಗೆ ಸ್ವಲ್ಪ ಸಮಾಧಾನ ಆದಲು, ಮಗಳೇ ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂದಮೇಲೆ. ಸೊ ಹೀಗೆ ರೆಡಿಯಾಗಿದ್ದೀನಿ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ರೆಡಿಯಾಗಾಯಿತು. ಈಗ ಎಲ್ಲಿ ಫೋಟೋಶೂಟಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ನೋಡೋಣ. ವಿಂಟೇಜ್ ವಿಲೇಜ್. ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿದ್ದಾರೆ. ಸೊ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಸೊ ಬ್ರೈಡಲ್ ಮೇಕಪ್ಪು, ಎಂಗೇಜ್ಮೆಂಟು, ಸಿಂಪಲ್ ಮೇಕೋವರು, ಸೀಮಂತ ಪ್ರತಿಯೊಂದಕ್ಕೂ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಹೇಗೆ ಕಾಣ್ತಾ ಇದ್ದೀನಿ? ಸೊ ಇವಾಗ ರೆಸಾರ್ಟಿಗೆ ಹೋಗಿ ಫೋಟೋಶೂಟ್ ಮಾಡಿಸ್ಕೊಳ್ತೀವಿ. ರೆಡಿ ಆಗಿಬಿಟ್ಟು ಮನೆಯಿಂದ ಹೊರಟ್ವಿ, ಹೇಳ್ದೆ ಅಲ್ಲ ರೆಸಾರ್ಟಿಗೆ. ಆ್ಯಂಡ್ ಲಿಪಿ ಹೇಗೆ ಕೋಪ್ರೇಟ್ ಮಾಡ್ತಾಳೋ ಇಲ್ವೋ, ಕಿರಿಕ್ ಮಾಡ್ತಾಳೋ ಅಂತೆಲ್ಲ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಫೋಟೋಸ್ ಮತ್ತು ವೀಡಿಯೋಸ್ ಮಾಡಿಸ್ಕೊಳ್ಳುವಾಗ. ಪಾಪ ನನ್ನ ಮಗಳು ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡ್ತು. ಆ್ಯಂಡ್ ರೆಸಾರ್ಟ್ ನೀವು ಯಾರಾದರೂ ಒಂದು ಸ್ಟೇ ಆಗಬೇಕು ಅಂತ ನೋಡ್ತಾ ಇದ್ದರೆ ಈ ರೆಸಾರ್ಟಿಗೆ ವಿಸಿಟ್ ಮಾಡಿ. ಆ್ಯಂಬಿಯನ್ಸ್ ಆಗಿರ್ಬೋದು, ರೆಸಾರ್ಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಇಷ್ಟ ಆಗುತ್ತೆ ಯಾವಾಗಲೂ, ಹಾಗಾಗಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ರೀತಿ
ಪ್ರಮೋಷನ್ ಅಂತ ಎಲ್ಲ ಅಂದ್ಕೊಬೇಡಿ. ಆ್ಯಂಡ್ ಮೋನು ಕೂಡ ತುಂಬಾ ಬ್ಯುಸಿ ಇವಾಗ. ಅವರಿಗೆ ಆಲೂಗಡ್ಡೆ ಸೀಸನ್ ಆಗಿರೋದ್ರಿಂದ ಬೆಳಗ್ಗೆ 5 o'clock ಹೋದರೆ ರಾತ್ರಿ 11 o'clock ಆದರೂ ಮನೆಗೆ ಬರಲ್ಲ. ಆದರೂ ನಾನು ರಿಕ್ವೆಸ್ಟ್ ಮಾಡಿಸ್ಕೊಂಡು ಮಂಡೇ ಒಂದಿನ ಇದ್ದು ಫೋಟೋಶೂಟ್ನ ಮಾಡಿಸ್ಕೊಂಡ್ವಿ. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಇದೊಂದು ಶಾರ್ಟ್ಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ. ಸೊ ಅಲ್ಲಿ ನೀವೊಂದ್ಸತಿ ಚೆಕ್ ಮಾಡಿ ನೋಡ್ಬೋದು. ಸೇಮ್ ಇದೆ ಔಟ್ಫಿಟ್ಟು, ಬಟ್ ಅವರು ವಿಡಿಯೋಗ್ರಫಿ ಮಾಡಿರ್ತಾರೆ ಅಷ್ಟೇ. ನನ್ನ ಮಗಳಿಗೆ ನೋಡಿ ಎಷ್ಟು ಮುದ್ದಾಗಿ ಸ್ಯಾರಿ ಉಡಿಸಿದ್ದಾರೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾಳೆ ಈ ಏಜಿಗೆ ಅಂತ ಅಂದರೆ ನನಗಂತೂ ಸ್ವಲ್ಪನೂ ಹಿಂಸೆ ಕೊಡಲಿಲ್ಲ. ಅವಳು ಆರಾಮಾಗಿ ಒಂಥರ ಕೈಯಲ್ಲಿ ಇಟ್ಕೊಳ್ಳೋದಾಗಲಿ ಓಡಾಡೋದಾಗಲಿ ಏನೂ ಮಾಡಲಿಲ್ಲ. ಎಷ್ಟು ಫ್ರೀಯಾಗಿ ಓಡಾಡ್ತಾ ಇದ್ಲು ಅಂದರೆ ಫುಲ್ ಖುಷಿಯಾಗಿಬಿಡ್ತು ನನಗಂತೂ. ಅಲ್ಲಿ ಡೈನಿಂಗ್ ಏರಿಯಾದಲ್ಲಿ ಒಂದು ಸ್ವಿಂಗ್ ಮಾಡಿಸಿದ್ದಾರೆ ಅವರು. ಆ್ಯಕ್ಚುಲಿ ಹೆರಿಟೇಜ್ ಫೀಲ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅದು. ಹಾಗಾಗಿ ನನಗೆ ಆ ಸ್ವಿಂಗಲ್ಲಿ ಒಂದು ವಿಡಿಯೋಗ್ರಫಿ ಬೇಕಿತ್ತು ಅಂತ ಹೇಳಿಬಿಟ್ಟು ಫಸ್ಟ್ ಅಲ್ಲಿಗೆ ಹೋದ್ವಿ. ಎಷ್ಟೇ ಬೇಗ ರೆಡಿ ಆಗೋಣ ಅಂತ ಅಂದ್ಕೊಂಡ್ರು ನನಗೆ ಸುಸ್ತಾಗ್ತಾಯಿತ್ತು ಕೂತ್ಕೊಳ್ಳೋದು ಮಾಡೋದು ಅಂದ್ಕೊಂಡು ಕೊನೆಗೆ ನಾವು ವೀಡಿಯೋ ಮಾಡ್ಕೊಳಕ್ಕೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 4:30 ಆಗಿಬಿಟ್ಟಿತ್ತು. ಪಾಪ ಲಿಟಲ್ ಬೇಬಿ ಫೋಟೋಗ್ರಫಿ ಅವರು ಬಂದು ನನ್ನನ್ನು ಕಾಯ್ತಾಯಿದ್ರು. ಅವರಂತೂ ತುಂಬಾ ಪೇಷನ್ಸಿಂದ ಫೋಟೋಗ್ರಫಿ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ನಮಗೆ ಬೇಕಾಗಿರೋ ಥರನೇ ಫೋಟೋಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ಮಾಡ್ತಾರೆ. ನೀವೇನಾದರೂ ಹಾಸನಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 100% ಅವ್ರನ್ನ ಸಜೆಸ್ಟ್ ಮಾಡ್ತೀನಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ದು ID ಏನಿದೆ ಅದನ್ನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ ನೋಡಿ. ಆ್ಯಂಡ್ ಈ ಥರ ನಾನು ಲಿಪಿ ಮೋನು ಫೋಟೋಸ್ ತೆಗೆಸ್ಕೊಂಡ್ವಿ. ಬಟ್ ಮೋನಿಗೆ ಪಂಚೆ ಎಲ್ಲ ಹಾಕ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಫೋರ್ಸ್ ಮಾಡಿ ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆಸ್ಕೊಂಡಿದ್ದೀನಿ ಅಷ್ಟೇ. ಒಂದು ರೇಂಜಿಗೆ ಫೋಟೋಸ್ನ ತೆಗೆಸ್ಕೊಂಡ್ವಿ ಆ್ಯಂಡ್ ವೀಡಿಯೋಸ್ನ ಮಾಡ್ಕೊಂಡ್ವಿ. ಒಂದು ಸತಿ ನಾನು ಕೋಪ್ರೇಟ್ ಮಾಡಿದ್ರೆ ಲಿಪಿ ಕೋಪ್ರೇಟ್ ಮಾಡ್ತಿರ್ಲಿಲ್ಲ, ಮೋಹನ್ ಕೋಪ್ರೇಟ್ ಮಾಡ್ತಿರ್ಲಿಲ್ಲ. ಅಂದರೆ ವಿಡಿಯೋಗ್ರಫಿಗೆ ಬೇಕಾಗಿರೋ ಥರ ವೀಡಿಯೋಸ್ ಸಿಗ್ತಾ ಇರಲಿಲ್ಲ. ಆದ್ರೂ ತುಂಬ ಚೆನ್ನಾಗಿ ತುಂಬ ಪೇಷನ್ಸಿಂದ ಫೋಟೋಶೂಟು ವೀಡಿಯೋಗ್ರಫಿನ ಮಾಡಿದ್ರು. ಬಟ್ ಕೆಲವರೆಲ್ಲ ತುಂಬ ಕ್ರೇಜ್ ಇರುತ್ತಲ್ವ ವೀಡಿಯೋ ಮಾಡಿಕೊಳ್ಳೋರಿಗೆ, ಅಂಥವ್ರಿಗಂತೂ ಸಖತ್ತಾಗಿ ತೆಗೆದುಕೊಡ್ತಾರೆ. ಇವಾಗ ಕಪಲ್ಸ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಕೊಳ್ಳೋರ್ಗಂತೂ ಬೆಸ್ಟ್ ಇವರು ಅಂತ ಅನ್ನಿಸ್ತು. ಮೋಹನ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಪಾಪ ಫೋನ್ಸ್ ಕಾಲ್ ಬರ್ತಾನೆ ಇತ್ತು. ಆದರೂ ಏನು ಮಾತಾಡದೆ ಪೇಷನ್ಸಿಂದ ತುಂಬ ಚೆನ್ನಾಗಿ ಫೋಟೋಗ್ರಫಿನ ಮಾಡಿಕೊಟ್ರು. ಪಂಚೆ ಬೇರೆ ಹಾಕ್ಕೊಂಡಿದ್ರು ಪ್ಯಾಂಟ್ ಮೇಲೆ, ನಡೆಯೋಕ್ಕೆ ಬೇರೆ ಆಗ್ತಾ ಇರಲಿಲ್ಲ. ನಾನು ಫೋರ್ಸ್ ಮಾಡಿ ಹಾಕಿಸಿ ಒಂದಷ್ಟು ವೀಡಿಯೋಸ್ನ ತೆಗೆಸ್ಕೊಂಡೆ. ಆ್ಯಂಡ್ ಅದ್ರ ಜೊತೆಗೆ ಲಿಪಿ ಬೇರೆ, ಅಮ್ಮ ನನ್ನ ಸಿಂಗಲ್ ಫೋಟೋ ನನ್ನ ಸಿಂಗಲ್ ವೀಡಿಯೋ ಅಂತ ಬೇರೆ. ಬಟ್ ಟೈಮ್ ಬೇರೆ ಆಗಿತ್ತಲ್ವ, ಕತ್ಲೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಅವಳಿಗೆ ಒಂದಷ್ಟು ತೆಗ್ಸೋಕ್ಕಾಗಲಿಲ್ಲ, ಕೆಲವೊಂದಷ್ಟೇ ತೆಗ್ಸಿದ್ವಿ. ಆದರೂ ಪಾಪ ಅವರು ಜೀವನ್ ಸರ್ರು ಅವಳಿಗೆ ಬೇಜಾರಾಗಬಾರ್ದು ಅಂತ ಒಂದಷ್ಟು ಫೋಟೋಸ್ ಎಲ್ಲ ತೆಗೆದ್ರು ಅವಳದೂ ಕೂಡ. ಈಗ ನನ್ನ ಮಗಳು ಮಾತಾಡ್ತಾಳಂತೆ. ಏನು ಮಾತಾಡ್ಬೇಕಂದ? ಸೊ ನನಗೂ ಅಲ್ಲಿ ಹೋದಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅನಿಸ್ತಿತ್ತು. ಸೀರೆಲ್ಲ ಒದ್ದೆ ಮಾಡ್ಕೊಂಡೆ ಚೂರು. ಆಮೇಲೆ ಬಾಟಲ್ ಇಟ್ಕೊಬರ್ತಿದ್ನಲ್ಲ, ಬಾಟಲ್ ಕ್ಯಾಪ್ ಓಪನ್ ಆಗಿದ್ದು ನೋಡೇ ಇರಲಿಲ್ಲ, ಸೀರೆ ಚೆಲ್ಲಿ ಬರ್ತಿದ್ದು ಚೂರು. ಹೌದಾ? ಆಮೇಲೆ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅನಿಸ್ತಿತ್ತು ಅಂತ ಚೂರು ಕಾಲು ಹಾಕಿ ನಿಂದೆ ಅಷ್ಟೇ. ನಾನು ನೋಡಲೇ ಇಲ್ವಲ್ಲ ಮಗಳೇ. ನೀನು ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಿದ್ದೆ. ಅವ್ರು ನಿನಗೆ ಫೋಟೋ ಕ್ಯಾಮ್ರಾ ಎಲ್ಲ ಕೊಟ್ಟಿದ್ದಾರೆ? ಹಾಂ, ಕ್ಯಾಮ್ರಾ ಎಲ್ಲ ಕೊಟ್ಟಿದ್ರು ನನಗೆ. ನೀನು ಫೋಟೋ ತೆಗಿತಿದ್ದೆ ನಂದು? ಎಸ್, ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಹೌದಾ? ಆಮೇಲೆ ಅಷ್ಟೇ. ಆಮೇಲೆ ಚೆನ್ನಾಗಿತ್ತು ರೆಸಾರ್ಟ್. ಅಲ್ಲಿ ಉಳ್ಕೊಂಡಿದ್ಲಿಲ್ಲ ಅನ್ಸತಿ. ಅಮ್ಮ ನಾನು ಅಪ್ಪ ಎಲ್ಲ ಫೋಟೋಶೂಟ್ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಹೆಂಗಿದೆ ಅಂತ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಕಮೆಂಟ್ ಮಾಡಿ.
ಸಾನಿಧ್ಯಕ್ಕನ ಬಂದಿದ್ರು ಹೆಲ್ಪ್ ಮಾಡೋಕ್ಕೆ ನಮಗೆ. ಆಮೇಲೆ ಅವರು ನಮಗೆ ಫೋನಲ್ಲಿ ವಿಡಿಯೋ ಮಾಡ್ಕೊತ್ರ. ಇದೆಲ್ಲ ಸಾನ್ನಿಧ್ಯಕ್ಕನೇ ಮಾಡ್ಕೊಟ್ಟಿದ್ದಲ್ಲ? ಅಲ್ಲ, ಫೋಟೋ ತೆಗ್ದಿದ್ದವರು, ವಿಡಿಯೋ ಮಾಡಿ ಸಾನಿಧ್ಯಕ್ಕ. ನಂದು ಫೋಟೋ ತೆಗ್ದಿದ್ದು ಸಾನಿಧ್ಯಕ್ಕನೇ ತೆಗ್ದಿದ್ದು. ನೀನು ತುಂಬ ಚೆನ್ನಾಗಿ ಕಾಣ್ತಿದ್ದೆ ಅಲ್ಲ ಅಪ್ಪ ಅಂತೂ ರಿಯಾಕ್ಟ್ ಮಾಡಲಿಲ್ಲ ಅಷ್ಟು. ಬಿಸಿ ಬರೀ ಒಂದ್ರಲ್ಲಿ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಒಂದ್ರಲ್ಲಿ ಪಂಚೆ ಹಾಕಿದೆ ನೋಡಿ. ಸ್ವಿಮ್ಮಿಂಗ್ ಪೂಲಲ್ಲಿ ಇದು ಮಾಡಿದ್ದೀನಿ. ಇದ್ರಲ್ಲಿ ಪಂಚೆ ಹಾಕಿದೆ ನೋಡಪ್ಪ. ಐಜಲ್ ಹಾಕಿದೆ. ಆಮೇಲೆ ಮತ್ತೆ ಪಂಚೆ ಬಿಚ್ಚಿತ್ತಾ? ಬಿಚ್ಚಿತ್ತಾ? ನಂದು ಅದ್ರ ನಾನು ತೆಗಿಬೇಕಾದ್ರೆ ಅಲ್ವಾ ಕರೆಕ್ಟ್ ಸಿಟ್ ಮಾಡ್ಕೊಂಡೆಲ್ಲ ಏನು ರಿಯಾಕ್ಟೇ ಮಾಡಲಿಲ್ಲ. ಸಿಟ್ಟು ಅಪ್ಪಂಗೆ ಫೋನ್ ಬೇರೆ ಬರ್ತಾ ಇದೆ, ಇವಳು ಬೇರೆ ಬಾ ಬಾ ಅಂತ ಕರಿತಾಳೆ. ನಮ್ಮ ಅಪ್ಪಂಗೆ ನಮ್ಮ ಜಾಸ್ತಿ ಇದು ಮಾಡ್ಕೊಂಡಿತ್ತಲ್ಲ ಮೇಕಪ್ಪು, ನಮ್ಮ ಅಮ್ಮಂಗೆ ಜಾಸ್ತಿ ಅಲ್ಲ ಅಪ್ಪಂಗೆ ಜಾಸ್ತಿ ಅಮ್ಮ ಮೇಕಪ್ ಮಾಡ್ಕೊಂಡ್ರೆ ಸಿಟ್ಟು ಬಂದಿತ್ತು ಅವಾಗಿತ್ತು. ನೀನು ಮೇಕಪ್ ಮಾಡ್ಕೊಂಡ್ರೆ? ನಾನು ಮೇಕಪ್ ಮಾಡಿದ್ರೆ ಈ ಥರ ಎಲ್ಲ ಮೇಕಪ್ ಮಾಡ್ಕೋಬೇಡ ಮಗಲಿ ಅಂತ ಅನ್ನುತ್ತೆ. ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನೀನು? ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಬೈಯುತ್ತೆ. ಮತ್ತೆ ಹಂಗೇನೆ ನನಗೂ ಬೈಯುತ್ತೆ, ಮೇಕಪ್ ಮಾಡ್ಕೊಂಡ್ರೆ ನಿಂಗೂ ಬೈಯುತ್ತೆ, ಇಬ್ರಿಗೂ ಬೈಯುತ್ತೆ ತಾನೆ ಅಪ್ಪ. ಅಪ್ಪಂಗೆ ಶಿಸ್ತಿರ್ಬೇಕು, ನೀಟಾಗಿ ಮಾಡ್ಕೋಬೇಕು, ಸುಮ್ಮನೆ ಜಾಸ್ತಿ ಏನೇನು ಹಚ್ಕೋಬಾರ್ದು, ಮುಖ ಹಾಳಾಗುತ್ತೆ ಅಂತ ಅಪ್ಪ. ಹೌದಾ? ಆಯ್ತು ಬಿಡವಾ. ಹೌದು. ಸರಿ, ಇವಾಗ ಇದೆಲ್ಲ ಚೆನ್ನಾಗಿ ಫೋಟೋಶೂಟ್ ಆಯ್ತಲ್ವಾ? ಹಾಗಾಗಿ ನೋಡಿಲ್ಲಪ್ಪ ಅದ್ರಲ್ಲಿ ಜೀನ್ಸ್ ಹಾಕೊಂಡಿದ್ದಾರೆ ಮತ್ತೆ. ಹಾಂ, ನಾವೇನು ಗೊತ್ತಾ, ನಾವು ಇನ್ನೊಂದು ಗೌನಲ್ಲಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಇನ್ನು ಟೈಮ್ ಇದೆ, ನೋಡೋಣ ಬಿಡು ಮಾಡಿಸ್ಕೊಳ್ಳೋದ ಏನು ಅಂತ. ಹಾಂ, ಟೈಮ್ ಇದೆಯಲ್ಲ. ಅಷ್ಟೊತ್ತಿಗೆ ಸಾನಿಧ್ಯಕ್ಕ ನೋಡಿದ್ರೆ ಅವ್ರ ಹೆಲ್ಪಿಗೆ ಇಲ್ಲ ಈಗ ಅಲ್ವಾ? ನೀನು ನೋಡಲಿ ಮಗ, ನೀನು ಇಷ್ಟು ಕಂಫರ್ಟಾಗಿ ಹೆಂಗಿದ್ದೆ ಅಂತ ಹೇಳೋ ಅವ್ರಿಗೆ ಸೀರೆ ಉಟ್ಕೊಂಡು. ಅಷ್ಟು ಕಂಫರ್ಟ್ ಆಗಿರ್ಲಿಲ್ಲ, ಚುಚ್ತಿತ್ತು, ಅಲ್ಲೇ ಬಿಚ್ಚಬೇಕು ಅನಿಸ್ತಿತ್ತು ನನಗೆ. ಆದರೂ ನೀನು ತುಂಬ ಗುಡ್ ಗರ್ಲ್ ಮಗಳೇ. ನಿಂಗೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದೆ ವಿಡಿಯೋ ಮಾಡೋಕ್ಕೆ. ನಿಂಗೆ? ನನಗೆ ನೀನು ಗುಡ್ ಅನ್ನಿಸ್ತು. ಅಂದರೆ ನಿಂಗೆ ಡ್ರೆಸ್ ಹೆಂಗಾಯ್ತು ಅಂತ. ನಂಗೆ ಚೆನ್ನಾಗಿ ಕಾಣ್ತಿತ್ತು. ನನಗೇನು ಅನ್ನಿಸ್ಲಿಲ್ಲ ಮಗಳೇ, ಬಟ್ ನಿಂದು ಜಾಸ್ತಿ ಸಿಂಗಲ್ ತೆಗಿಯೋಕ್ಕಾಗಲಿಲ್ವಲ್ಲ. ನೀ ಅಪ್ಪನ ಕೋಪರೇಟ್ ಮಾಡಲಿಲ್ಲ, ನಾನು ಕೋಪರೇಟ್ ಮಾಡ್ದೆ. ನೀನೇ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ದು. ಅಪ್ಪ ಬಿಸಿ ಇತ್ತಲ್ಲ, ನನ್ನ ಮಗಳು ಅಪ್ಪಂಗೆ ಫೋನ್ಸ್ ಜಾಸ್ತಿ ಬರ್ತಿತ್ತಲ್ಲ ಬಿಸ್ನೆಸ್ದು, ಅದಕ್ಕೆ ಅಪ್ಪ ಕೋಪರೇಟ್ ಮಾಡೋಕ್ಕಾಗಲ್ಲ. ಅಂತೂ ಪಾಪ ಚೆನ್ನಾಗಿ ತೆಗಿಸ್ ಮಾಡ್ತು, ಆದರೆ ಜಾಸ್ತಿ ಕೋಪರೇಟ್ ಮಾಡೋಕ್ಕಾಗಲ್ಲ. ಅಪ್ಪಂಗೆ ಸಖತ್ ಫೋನ್ ಬರುತ್ತೆ. ನನ್ನ ಮಗಳು ಗುಡ್ ಗರ್ಲ್. ನಮ್ಮ ಅಪ್ಪನವರು ಅಲ್ಲೇ ಫೋನಲ್ಲಿ ಕೂತ್ಕೊಂಡಿದ್ದೆ, ನಾನು ಇದನ್ನು ತೆಗ್ಸ್ಕೊಂಡೆ ಸಾನಿಧ್ಯಕ್ಕನ ಹತ್ರ. ಹೌದಾ? ನಾನು ಇದೆಲ್ಲ ನೋಡಲೇ ಇಲ್ಲ ಚಿನಿ. ಆ್ಯಂಡ್ ಇಬ್ಬರಿಗೂ ಸ್ಯಾರಿನೂ ಅಷ್ಟೇ ವಸ್ತ್ರವಿಲ್ಲ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು, ಅದನ್ನು ಮೆನ್ಷನ್ ಮಾಡ್ತೀನಿ, ನಾನು ವಿಡಿಯೋ ರೀಲ್ ಅಪ್ಲೋಡ್ ಮಾಡ್ತೀನಲ್ವಾ ಇನ್ಸ್ಟಾದಲ್ಲಿ, ಅವಾಗ ಯಾರೆಲ್ಲ ಅವ್ರದ್ದು ಮೆನ್ಷನ್ ಮಾಡಿದ್ದೀನಿ. ಫೋಟೋಗ್ರಾಫಿ ಚಂದ ಫೋಟೋ ತಕ್ಕೊಟ್ರಲ್ಲ ಚಿನ್ನ ನಿಂಗೆ. ನೀನು ನೋಡಿಲ್ಲ ಹೆಂಗೆ ಓಡ್ಬರ್ತೀವಿ. ನಾನು ಸಿಂಗಲ್ದೆಲ್ಲ ತೆಗ್ಸ್ಕೊಂಡೆ. ಕಳಿಸ್ತಾರೆ ಇರು, ಹೇಳ್ತೀನಿ ಸಿಂಗಲ್ದೆಲ್ಲ ತೆಗ್ಸಿ ಅಂತ ಹೇಳ್ಬಿಟ್ಟು. ಅದು ತೆಗ್ಸ್ಕೊಳ್ಳೋ ಅಷ್ಟೊತ್ತಿಗೆ ದೀಪಾವಳಿಗೆ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿದಾರೆ ಕಂದ. ಅವಾಗ ಬೇಬಿ ಹುಟ್ಟಿದ್ರೆ ಬೇಬಿ ಜೊತೆ ಬರೋಣ. ಆಯಿತು ಕಂದ. ಆಮೇಲೆ ಅಷ್ಟೇ. ಎಲ್ರಿಗೂ ನಮ್ಮ ಮಟರ್ನಿಟಿ ಫೋಟೋಶೂಟ್ ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀವಿ ಚಿನ್ನ. ಮತ್ತೆ ಇನ್ನೊಂದು ವಿಡಿಯೋ ಯಾವ್ದು ಮಾಡಿದ್ದೀವಿ ಹೇಳೋ? ಹಾಸ್ಪಿಟಲ್ ಬ್ಯಾಕ್ ಪ್ಯಾಕಿಂಗ್ ವಿಡಿಯೋ ಹಾಕ್ಬೇಕಲ್ಲ. ಹಾಸ್ಪಿಟಲ್ ಬ್ಯಾಕ್ ಪ್ಯಾಕ್ ವಿಡಿಯೋನೂ ಹಾಕ್ತೀವಿ. ಆಮೇಲೆ ನೆಕ್ಸ್ಟ್ ಬೇಬಿ ಬಂದಮೇಲೆ ದೀಪಾವಳಿ ಬೇಬಿ ಏನಾರು ಹುಟ್ಟಿದ್ರೆ ದೀಪಾವಳಿಲಿ ಬೇಬಿ ಜೊತೆನ ಫೋಟೋ ಶೂಟ್ ಹಾಕ್ತೀವಿ. ಹೌದಾ? ನನ್ನ ಮುಖನಾರ ಹೆಂಗೆ ಕಾಣಿಸ್ತಿದೆ ಇಲ್ಲಿ? ನೀನು ಲೈಟ್ ಎಲ್ಲ ಬಿಟ್ಕೋತಾ ಇದ್ದೆ ಕಣ್ಣಿಗೆ, ಅದಕ್ಕೆ ಸಾನಿಧ್ಯಕ್ಕ ಮತ್ತೆ ಅವ್ರು ಹೇಳ್ತಿದ್ದು ಕಣ್ಣು ಹೋಗುತ್ತೆ ಲಿಪಿ ಅಂತ ಕಿರಿಸ್ತಾ ಇದ್ದಿದ್ದು. ಅಪ್ಪ ನೋಡು ಬಿಸಿ ಫೋನ್ ಬಂತು. ಆ್ಯಕ್ಚುಲಿ ರೆಸಾರ್ಟ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟ್ ಇದ್ರೆ ವಿಸಿಟ್ ಮಾಡಿ. ಹೋಗಿದ್ವಿ ನಾವು ಬೇಬಿನ ಕರ್ಕೋಗೋಣ, ಬೇಬಿ ಹುಟ್ಟಾದ್ಮೇಲೆ ಕರ್ಕೊಂಡೋಗೋಣ. ಕರ್ಕೊಂಡೋಗಿ ಎಂಜಾಯ್ ಮಾಡಿ ಪಾಸ್ತಾ, ಮ್ಯಾಗಿ, ನೂಡಲ್ಸ್ ಅದೆಲ್ಲ ತಿನ್ಕೊ ಬರೋಣ. ಆಯಿತು ಬಂಗಾರಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರಿಗೂ ಎಷ್ಟು ಸತಿ ಹೇಳತ್ತೆ ಚಿನ್ನ, ನೀವು ಕೂಡ ಈ ಥರ ನಿಮ್ಗೇನಾರು ಇಷ್ಟ ಇರಬೇಕು ಅಂದರೆ ನೀವು ಕೂಡ ಸ್ಯಾರಿ ಪರ್ಚೇಸ್ ಮಾಡಿ, ನೀವು ಕೂಡ ಇದೇ ಥರ ವಿಡಿಯೋ ಶೂಟ್ ಸ್ಯಾರಿ ಎಲ್ಲ ಹಾಕೊಂಡು ವಿಡಿಯೋ ಶೂಟ್ ಮಾಡ್ಕೋಬೇಕು ಅನಿಸ್ತಾ ನೀವು ಕೂಡ ಮಾಡ್ಕೊಳ್ಬೋದು. ಆದರೆ ಅವ್ರಿಗೆ ನಿನ್ನ ಥರ ಬೇಬಿ ಇಲ್ಲದೆ ಇದ್ರೆ ಸುಮ್ಮನೆ ದೀಪಾವಳಿಗೆ ಆ ಥರ, ದಿವಾಲಿಗೆ, ದಸರಾಗೆ ಆ ಥರ ಎಲ್ಲ ಮಾಡ್ಕೊಳ್ಬೇಕಾರೆ
ನನಗಂತೂ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಆದ್ರೂ ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಕಾರಿಗೆ ಮತ್ತೆ ಇನ್ನೊಂದು ಹೋದ್ವಿ. ವಿಡಿಯೋ ಜೊತೆ ಸಿಗ್ತೀವಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಬಾಯ್.